ಎಸ್, ಇವತ್ತು ನಾವು ತರಕಾರಿ ಉಪ್ಪಿನಕಾಯನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಮೊದಲನೇದಾಗಿ ನೈಟು ಈ ಥರ ಅರಶಿನ ಕೊಂಬನ್ನು 2 ನಾವು ನೆನೆ ಹಾಕಿದ್ವಿ. ಅರಶಿನ ಕೊಂಬು, ಇಷ್ಟು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ತೊಗೋಬೋದು, ಬಟ್ ನಮ್ಮ ಮನೇಲಿ ಸ್ವಲ್ಪ ಖಾಲಿಯಾಗಿತ್ತು, ಸೊ ನಾನು ಇದನ್ನು ಮಾತ್ರ ತೊಗೊಂಡಿದ್ದೀನಿ. ಹಂಗೆ ಮೆಂತೆ ಕಾಳನ್ನು ಕೂಡ ಒಂದಿಷ್ಟು ನೆನೆ ಹಾಕಿದ್ದೀವಿ ಅಷ್ಟೇ. 2-3 ಸ್ಪೂನಷ್ಟು ಮೆಂತೆ ಕಾಳು, ಮೆಣಸಿನಕಾಯಿ, ಹಾಗೆ ಅರಿಶಿಣದ ಕೊಂಬು ಎರಡು ಅರಿಶಿಣದ ಕೊಂಬನ್ನು ನೆನೆ ಹಾಕಿದ್ವಿ. ಇದನ್ನು ಈಗ ಅರಿಶಿಣ ಕೊಂಬು ನೋಡಿ, ಇದು ಫುಲ್ ಮೆತ್ತಗಾಗಿರುತ್ತಲ್ವ, ಹಿಂಗೆ ಮುರಿದ್ರೆ ಈ ಥರ ಆರಾಮಾಗಿ ಮುರ್ಕೊಳ್ಳುತ್ತೆ. ಈ ಥರ ಇದನ್ನು ಈಗ ಸಣ್ಣದಾಗಿ ಹಿಂಗೆ ಕಟ್ ಮಾಡಿಕೊಂಡು ಇವನ್ನೆಲ್ಲ ರುಬ್ಕೋಬೇಕು. ಎಸ್, ತರಕಾರಿ ಉಪ್ಪಿನಕಾಯಿಗೆ ನಾವು ಮೊದಲನೇದಾಗಿ ನಿಂಬೆಹಣ್ಣನ್ನು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ. ಉದ್ದಕ್ಕೆ ಸ್ಲೈಸ್ ಆಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ. ನಿಂಬೆಹಣ್ಣು ಬೇಕೇ ಬೇಕು, ಯಾಕಂದರೆ ಹುಳಿ ಬೇಕಲ್ವಾ, ಅದಕ್ಕೋಸ್ಕರ. ಆನಂತರ ಬೀನ್ಸು ನೋಡಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ನಂತರ ಇದು ಮೆಣಸಿನ್ಕಾಯಿ, ಇದು ಖಾರ ಇಲ್ಲದೇ ಇರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಸೂಪರಾಗಿರುತ್ತೆ ಈ ಉಪ್ಪಿನಕಾಯಿಗೆ ಈ ಥರ ಮೆಣಸಿನ್ಕಾಯಿ ಹಾಕಿದರೆ. ಅದು ಕ್ಯಾರೆಟ್ ನೋಡಿ ಹಿಂಗೆ ಉದ್ದಕ್ಕೆ ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀವಿ, ಹಿಂಗೆ ಕ್ಯಾರೆಟು. ನಂತರ ಇದು ತೊಂಡೆಕಾಯಿ. ಓಕೆ, ತೊಂಡೆಕಾಯಿನೂ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ. ಬೇಕಂದರೆ ನಿಮ್ಗೆ ಇನ್ನೂ ಉದ್ದಕ್ಕೆ ಕಟ್ ಮಾಡ್ಕೋಬೋದು. ಎಸ್, ಇಷ್ಟು ತರಕಾರಿಗಳನ್ನು ನಾವು ಉಪ್ಪಿನಕಾಯಿ ಮಾಡೋದಕ್ಕೆ ಅಂಥೇಳಿ ಕಟ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀವಿ. ನಂತರ ಇಷ್ಟು ಬೆಳ್ಳುಳ್ಳಿಯನ್ನು ನಾವು ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಅರಿಶಿನ ಕೊಂಬು ನೋಡಿ ಈ ಥರ ಚಿಕ್ಕದಾಗೆ ಎಲ್ಲ ಈ ಥರ ಕಟ್ ಮಾಡ್ತಾ ಇದ್ದೀವಿ. ನೋಡಿ ಹೀಗೆಲ್ಲ ಕಟ್ ಮಾಡ್ಕೊಂಡಿದ್ದೀವಿ ಸ್ಲೈಸ್ ಥರ. ರುಬ್ಕೊಳ್ಳೋದಕ್ಕೆ ಬೇಕಲ್ಲ ಅದಕ್ಕೆ. ಆಮೇಲೆ ಈಗ ರುಬ್ಬೋದಕ್ಕೆ ಇಷ್ಟು ಜೀರಿಗೆ ಕೂಡ ಹಾಕ್ತೀವಿ. ಇದು ಜೀರಿಗೆ, ಅರಿಶಿನ ಕೊಂಬು, ನೆನಾಕಿದ್ದಂಥದ್ದು, ಹಾಗೆ ನೆನಾಕಿರೋ ಮೆಂತೆ ಕಾಳು, ನೆನಾಕಿರೋ ಒಣಮೆಣಸಿನ್ಕಾಯಿ, ಇಷ್ಟನ್ನು ನಾವು ರುಬ್ಕೋಬೇಕು ಇವಾಗ. ಎಸ್, ಬನ್ನಿ ರುಬ್ಕೊಳ್ಳೋಣ. ಮೆಂತೆ ಕಾಳೆಲ್ಲ ಎಷ್ಟು ಚೆನ್ನಾಗಿ ನೆಂದ್ಕೊಂಡಿದೆ. ಎಸ್, ಈಗ ರುಬ್ಕೊಳ್ಳೋಣ, ಬನ್ನಿ. ನಾವು ಬರೀ ನಿಂಬೆಹಣ್ಣಿಂದ ಉಪ್ಪಿನಕಾಯಿ ಮಾಡೋದಕ್ಕೆ ಕೂಡ ರುಬ್ಕೊಂಡಿದ್ವಿ ಪೌಡರು. ಅದೇ ಜಾರಲ್ಲೇ ಈಗ ಇದನ್ನು ರುಬ್ಕೊತಾ ಇದ್ದೀವಿ. ಖಾಲಿ ನಿಂಬೆಹಣ್ಣಿಂದ ಉಪ್ಪಿನಕಾಯಿ ಮಾಡೋದು ತುಂಬ ಈಸಿ. ನಾನು ಮಾವಿನಕಾಯಿ ಉಪ್ಪಿನಕಾಯಿ ತೋರಿಸಿದ್ದೀನಲ್ವ, ಅದೇ ಥರನೇ ಮಾಡೋದಷ್ಟೇ. ಎಸ್, ಈಗ ರುಬ್ಕೊಳ್ಳೋಣ. ಒಣಮೆಣಸಿನ್ಕಾಯಿ ಮತ್ತು ಮೆಂತೆ ಕಾಳು ನೆನಾಕಿದ್ವಲ್ಲ, ಅದನ್ನು ಹಾಕ್ತಾ ಇದ್ದೇವೆ. ಓಕೆ, ಇದು ತೊಟ್ಟೆಲ್ಲ ತೆಗಿಬೇಕಂತ ಏನಿಲ್ಲ, ಹೆಂಗೂ ವಾಶ್ ಮಾಡಿಕೊಂಡೇ ನೆನಾಕಿರೋದು ನಾವು. ಸೊ ತೊಟ್ಟೆಲ್ಲ ಏನೂ ತೆಗ್ದಿಲ್ಲ ಮೆಣಸಿನ್ಕಾಯಿಂದು. ಎಸ್, ಜೀರಿಗೆ, ಅರಿಶಿಣದ ಕೊಂಬು. ಎಸ್, ಈಗ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀವಿ ರುಬ್ಬೋದಕ್ಕೆ. ಎಸ್, ರುಬ್ಕೊಂಡು ಬಂದುಬಿಡೋಣ. ಎಸ್, ರುಬ್ಬಿದ್ದಾಯಿತು. ನಾವು ನೆನಾಕಿದ್ವಲ್ಲ ಅದರದ್ದು ನೀರನ್ನೇ ಯೂಸ್ ಮಾಡಿಕೊಂಡು ಫುಲ್ ಸಣ್ಣಕ್ಕೆ ರುಬ್ಕಿದ್ದೀವಿ ಇದನ್ನು. ಎಸ್, ಈ ಥರ ಸಣ್ಣಕ್ಕೆ ರುಬ್ಕೋಬೇಕು. ನೋಡಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಫುಲ್ ಸಣ್ಣಕ್ಕೆ ರುಬ್ಕೊಂಡಿದ್ದೀವಿ. ಎಸ್, ಈ ಒಂದು ಉಪ್ಪಿನಕಾಯಿ ಮಾಡೋದಕ್ಕೆ ಎಣ್ಣೆ ಬೇಡ, ಒಗ್ಗರಣೆ ಹಾಕೋದು ಬೇಡ, ಏನಿಲ್ಲ. ತುಂಬ ಅಂದರೆ ತುಂಬ ಈಸಿ, ಇಷ್ಟೇ ಸಿಂಪಲ್ಲಾಗಿ ಮಾಡೋದೇ ಈಗ. ಎಸ್, ಒಂದು ಮಿಕ್ಸ್ ಮಾಡಿ ಇಡೋದಷ್ಟೇ. ತೋರಿಸ್ತೀನಿ ಬನ್ನಿ. ಯಾವುದರಲ್ಲಿ ಉಪ್ಪಿನಕಾಯಿ ಮಾಡಬೇಕು, ಯಾವ ಬಾಕ್ಸ್ಗೆ ಹಾಕ್ಬೇಕು ಅಂದ್ಕೊಂಡಿರ್ತೀವಿ ಅದೇ ಬಾಕ್ಸ್ಗೆ ನೋಡಿ ಎಲ್ಲ ತರಕಾರಿಗಳನ್ನು ಹಾಕ್ಕೊಳ್ತಾ ಇದ್ದೀವಿ ಈ ಥರ. ಎಸ್, ತರಕಾರಿಗಳನ್ನೆಲ್ಲ ಆ ಬಾಕ್ಸಿಗೆ ಹಾಕ್ಕೊಂಡ ಮೇಲೆ ಇದು ಕಲ್ಲುಪ್ಪು. ಓಕೆ, ಕಲ್ಲುಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀವಿ. ನೋಡಿ, ನಾವು ಇಷ್ಟು ತರಕಾರಿಗೆ ಇಷ್ಟು ಬೇಕಾಗುತ್ತೆ ಅನಿಸ್ತು. ಸೊ ಅಂದಾಜಲ್ಲಿ 1 ಹಿಡಿ ಇಲ್ಲ 1-2 ಹಿಡಿ ಇರಬಹುದು ಅಂದಾಜಲ್ಲಿ ಹಾಕ್ತಾಯಿದ್ದೀವಿ. ಎಸ್, ಹಾಕಿ ಎಲ್ಲ ಮಿಕ್ಸ್ ಮಾಡಿ ನಂತರ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ, ಹಾಗೆ ಎತ್ತಿಟ್ಬಿಟ್ರೆ ನಮ್ಮದು ಉಪ್ಪಿನಕಾಯಿ ರೆಡಿಯಾಗೇ ಬಿಡುತ್ತೆ ಹೀಗೆ. ಎಸ್, ಇದಕ್ಕೆ ನೋಡಿ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ನಾವು ಅದನ್ನು ಕೂಡ ತೊಳ್ಕೊಂಡು ಆ ನೀರನ್ನು ಅದೇ ಉಪ್ಪಿನಕಾಯಿ ಬಾಕ್ಸ್ಗೆ ಹಾಕಿಬಿಟ್ಟು ಮಿಕ್ಸ್ ಮಾಡೋದು. ನೀರು ಮುಟ್ಟಿಸ್ಬಾರ್ದು, ಆ ಥರ ಎಲ್ಲ ಏನಿಲ್ಲ ಇದಕ್ಕೆ. ಎಸ್, ಅದು ತೊಳೆದಿಟ್ಕೊಂಡಿದ್ವಲ್ಲ ಆ ನೀರನ್ನು ಕೂಡ ಈಗ ಹಾಕಿಬಿಟ್ಟು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಆಯಿತು. ಆ ರುಬ್ಬಿರೋ ಮಿಶ್ರಣನೇ ಎಷ್ಟು ಗಮ್ ಅಂತ ಇದೆ ಗೊತ್ತಾ. ಈ ಥರ ಮಾಡ್ಕೊಂಡು ಇಟ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ ಉಪ್ಪಿನಕಾಯಿ ಮಾತ್ರ. ಇನ್ನೂ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದರೆ ಕಲರ್ ಸಖತ್ತಾಗಿ ಬರ್ತಾಯಿತ್ತು. ಏನು ಮಾಡೋದು, ಬ್ಯಾಡಗಿ ಮೆಣಸಿನ್ಕಾಯಿ ಖಾಲಿ ಆಗಿಬಿಟ್ಟಿತ್ತಲ್ವೇ, ಅದಕ್ಕೆ ಇರೋದ್ರಲ್ಲೇ ಮಾಡ್ಕೊಂಬಿಟ್ವಿ. ಈಗ ಮಾಡಬೇಕು ಅಂತ ಮನಸ್ಸು ಮಾಡಿದಾಗ ನಾವು ಆ ಕೆಲಸ ಮಾಡಲಿಲ್ಲ ಅಂದರೆ ಹಾಗೇ ಪೋಸ್ಟ್ಪೋನ್ ಆಗ್ತಾನೇ ಇರುತ್ತೆ. ಸೊ ಇರೋದ್ರಲ್ಲೇ ಮಾಡಿ ಮುಗಿಸೋಣ ಅಂತ ಮಾಡಿದ್ದಾಯಿತು. ಎಸ್, ಸಖತ್ತಾಗಿ ಕಾಣಿಸ್ತಾ ಇದೆ. ವೀಡಿಯೋಗಿಂತ ರಿಯಲಾಗಿ ಇನ್ನೂ ಕಲರ್ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ. ಈ ಹದದಲ್ಲಿ ನೋಡಿ, ಇಷ್ಟು ಸ್ವಲ್ಪ ನೀರು ಎಲ್ಲ ಹಾಕಿದ್ದೀವಲ್ಲ, ಈ ಹದದಲ್ಲಿದೆ ಅದು. ಇಷ್ಟು ತೆಳ್ಳಗೆ ಇದೆ, ನಡೆಯುತ್ತೆ. ಇಷ್ಟು ತೆಳ್ಳಗಿದ್ರು ಆಮೇಲೆ ಚೆನ್ನಾಗಿ ಆಗುತ್ತೆ ಅದು.
ಎಸ್ ಕಲರ್ ಅಂತೂ ವಾವ್ ಅನ್ನೋ ಥರ ಇದೆ. ನೋಡೋದಕ್ಕೆ ಸಖತ್ ಬಾಯಲ್ಲಿ ನೀರು ಬರೋ ಥರ ಇದೆ. ಬಟ್ ಈಗ ತಕ್ಷಣಕ್ಕೆ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಬಿಡಬೇಕದು. ಇದಕ್ಕೆ ಬೆಲ್ಲ ಸಕ್ಕರೆ ಏನು ಹಾಕೋ ನೆಸೆಸಿಟಿ ಇಲ್ಲ. ನೀರು ಇನ್ನೂ ಸ್ವಲ್ಪ ಹಾಕಬೇಕು ಅಂತ ಅನಿಸ್ತು, ಯಾಕಂದರೆ ನೋಡಿ ಕ್ಯಾರೆಟು ಬೀನ್ಸು ಅದೆಲ್ಲ ಹಾಕಿದ್ದೀವಲ್ಲ ತರಕಾರಿ, ಅದೆಲ್ಲ ನೀರು ಹೀರ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ತಾ ಇರೋದಷ್ಟೇ. ಇದು ನೋಡ್ತಾ ಇದ್ರೆ ನಮಗೆ ತಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಟೇಸ್ಟ್ ನೋಡಿದ್ವಿ, ಸೂಪರಾಗಿತ್ತು. ಇನ್ನೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದಾಣಿಕೆ ಆಗಿಬಿಟ್ರೆ ಸಖತ್ತಾಗಿರುತ್ತೆ. ಎಸ್ ಜಸ್ಟ್ ಎಂಜಾಯ್ ಅಷ್ಟೇ ಮಾಡಿಕೊಂಡು. ಸೂಪರ್ 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 ಸೂಪರ್. ಎಸ್ ಈಗ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಎತ್ತಿಟ್ಬಿಡೋದು ಅಷ್ಟೇ. ಇನ್ನು ನಾಳೆಗೆ ಓಪನ್ ಮಾಡಿ ನೋಡಿಬಿಟ್ರೆ ಸೂಪರಾಗಿರುತ್ತೆ. ಮಂಡಕ್ಕಿ ಚಿತ್ರಾನ್ನ ಇದಕ್ಕೆಲ್ಲ ಹಾಕೊಂಡು ತಿನ್ಬೋದು ಅಂತ ನಮ್ಮ ಮಮ್ಮಿ ಬ್ಯಾಕ್ಗ್ರೌಂಡಲ್ಲಿ ಹೇಳ್ತಾ ಇದ್ದಾರೆ. ಹೌದು, ಆ್ಯಕ್ಚುಲಿ ತಿಂಡಿಗಳ ಜೊತೆಗೆ ಅನ್ನ ಸಾರಿಗೆ, ಅದರಲ್ಲೂ ರಸಮ್ಮು ರೈಸು ಇದಕ್ಕೆಲ್ಲ ಸಕ್ಕತ್ತಾಗಿರೋದು ಉಪ್ಪಿನಕಾಯಿ. ಎಸ್ ಮಾಡಿಕೊಡಿ, ಚೆನ್ನಾಗಿ ಆಗುತ್ತೆ. ಹೇಗಾಯಿತು ರೆಸಿಪಿ ಅಂಥೇಳಿ ನೀವು ಟ್ರೈ ಮಾಡಿದ ಮೇಲೆ ನನಗೆ ಹೇಳಿ. ಸೂಪರಾಗುತ್ತೆ ಉಪ್ಪಿನಕಾಯಿ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಾಗಿತ್ತು ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಲು ತನುಮನು 29 ಕುಕಿಂಗ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಸ್ ಥ್ಯಾಂಕ್ ಯು, ಸಪೋರ್ಟ್ ಮಾಡಿ. ನಿಮಗೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.